ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಾಜು ಮಟರ್ ಪನ್ನೀರ್ ಮನೆಯಲ್ಲಿ ಈಸಿಯಾಗಿ ಹೆಲ್ದಿಯಾಗಿ ಕುಕ್ಕರಲ್ಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಬನ್ನಿ ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿರೋದು, 3 ಟೊಮೆಟೊ, 2 ಬಿಗ್ ಸೈಜು, 1 ಸ್ಮಾಲ್ ಸೈಜು, 5 ಹೆಸರು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 6 ಕಾಳುಮೆಣಸು, 1 ಇಂಚು ಚಕ್ಕೆ, 3 ಲವಂಗ, 1 ಏಲಕ್ಕಿ, 1/4 ಟೀ ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಸೋಂಪು ಮತ್ತು ಒಂದೇ ಬೇ ಲೀಫ್ ತೊಗೊಂಡಿರೋದು. ಇಲ್ಲಿ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡ್ರು, 50 ಗ್ರಾಮ್ ಕ್ಯಾಶ್ಯೂ, 200 ಗ್ರಾಮ್ ಪನ್ನೀರು ಮತ್ತು 70 ಗ್ರಾಮ್ ಅಷ್ಟು ಗ್ರೀನ್ ಪೀಸ್ ಇರೋದು. ಇಲ್ಲಿ ಒಂದು ಬೌಲ್ ಆಗುತ್ತೆ ಅಷ್ಟೇ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ಕುಕ್ಕರಲ್ಲಿ 2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. 2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋದು. ತುಪ್ಪನ ಹಾಕ್ಕೊಳ್ಬೋದು, ನೀವು ಇಲ್ಲ ಬಟರು ಹಾಕ್ಕೊಳ್ಬೋದು. ಮೊದಲಿಗೆ ಆನಿಯನ್ ಹಾಕ್ಕೊಳ್ಬೇಕು. ಇಲ್ಲಿ 2 ಮೀಡಿಯಮ್ ಸೈಜ್ ಅಷ್ಟು ಆನಿಯನ್ ತೊಗೊಂಡಿರೋದು. ನಾನಿಲ್ಲಿ 3 ಮಾಡ್ತಿರೋದು. ನೀವು ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ, ಕ್ವಾಂಟಿಟಿ ಎಲ್ಲನೂ ಜಾಸ್ತಿ ಮಾಡ್ಕೊಳ್ಬೋದು. ಆನಿಯನ್ ಜೊತೆಗೆ ಟೊಮೆಟೊ ಹಾಕ್ಕೊಳ್ಬೇಕು. ಇಲ್ಲಿ 1 ಆ್ಯಪಲ್ ಟೊಮೆಟೊ, 2 ನಾಟಿ ಟೊಮೆಟೊ ತೊಗೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಿಯನ್ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾವು ಏನು ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಅದೆಲ್ಲನೂ ಹಾಕ್ಕೊಂಡು ಅದ್ರ ಜೊತೆಗೆ ಆನಿಯನ್ ಟೊಮೆಟೊ ಜೊತೆಗೆ ಫ್ರೈ ಮಾಡ್ಕೊಳ್ಬೇಕು. ಚಕ್ಕೆ, ಲವಂಗ, ಸೋಂಪು, ಕಾಳುಮೆಣಸು, ಬೇ ಲೀಫ್, ಜೀರಿಗೆ ಎಲ್ಲನೂ ಹಾಕ್ಕೊಂಡು ಅದ್ರ ಜೊತೆನೇ ಫ್ರೈ ಮಾಡ್ಕೊಳ್ಬೇಕು. 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡು ಬಿಡಬೇಕು. ಇವಾಗ ಅದ್ರ ಜೊತೆನೇ ಇದು ನಾನು 50 ಗ್ರಾಮ್ ಅಷ್ಟು ಕ್ಯಾಶ್ಯೂ ತೊಗೊಂಡಿದ್ದು, ಅದರಲ್ಲಿ 10 ಕ್ಯಾಶ್ಯೂ ಅಷ್ಟೇ ಇದರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿರೋದು. ಉಳಿದಿರೋದು ಹಂಗೆ ಇಟ್ಕೊಂಡಿರೋದು. ಇವಾಗ 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಬೇಕು. ನೀವು ಇಲ್ಲಿ ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೊಳ್ಬೋದು. ಇಲ್ಲಾಂದರೆ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಜೊತೆಗೆ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಖಾರ ಪುಡಿ ತೊಗೊಂಡಿರೋದು. ಇಲ್ಲಿ ಇವಾಗ ಇದರಲ್ಲಿ 100 ml ಅಷ್ಟು ನೀರು ಹಾಕ್ಕೊಳ್ಬೇಕು. ಒಂದು ಚಿಕ್ಕ ಗ್ಲಾಸಿಂದ 1/4 ಗ್ಲಾಸು ಅಂದರೆ 100 ml ಆಗುತ್ತೆ ನೀರು ಹಾಕ್ಕೊಳ್ಬೇಕು. ಅದರಲ್ಲಿ ಇವಾಗ ಉಳಿದಿರೋದು ಕ್ಯಾಶ್ಯೂ ಮತ್ತು ಗ್ರೀನ್ ಪೀಸ್ ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಬೇಕು. ಇವಾಗ 2 ವಿಸಿಲ್ ಕೂಗಿಸ್ಬೇಕು. ಇವಾಗ 2 ವಿಸಿಲ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಕ್ಯಾಶ್ಯೂ ಮತ್ತು ಗ್ರೀನ್ ಪೀಸ್ ಎತ್ತಿಟ್ಟು ಈ ಟೊಮೆಟೊ ಮತ್ತು ಆನಿಯನ್ ಎಲ್ಲ ತಣ್ಣಗಾಗಲು ಬಿಡಬೇಕು. ಅದರಲ್ಲಿ ಬೇ ಲೀಫ್ ತೆಗಿತಿರೋದು ನಾನು, ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಳ್ಬೇಕು. ಮಿಕ್ಸಿ ಆಗಿ ಪೂರ್ತಿ ಸಣ್ಣ ಆಗಬೇಕದು. ಇವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿರೋದು. ಮಿಕ್ಸ್ ಮಾಡ್ಕೊಂಬರೋಣ. ಪೂರ್ತಿ ಸ್ಮೂತ್ ಪೇಸ್ಟ್ ಆಗಬೇಕಿದು. ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ಕುಕ್ಕರಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಬೇಕು. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಿರೋದು. ನೀವು ಆಯಿಲ್ ಹಾಕ್ಕೊಳ್ಬೋದು, ಬಟರ್ ಹಾಕ್ಕೊಳ್ಬೋದು, ಯಾವುದಾದ್ರೂ ಆಯಿಲ್ ಜೊತೆಗೆ ತುಪ್ಪನೂ ಹಾಕ್ಕೊಳ್ಬೋದು. ಆಯಿಲ್ ಕಾದ್ಮೇಲೆ, ಬಿಸಿ ಆದಮೇಲೆ ಇವಾಗ ಅದೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟು ಇದರಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು.
ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ 1/4 ಟೀ ಸ್ಪೂನ್ ಅಷ್ಟು ಶುಗರ್ ಹಾಕ್ಕೊಳ್ಬೇಕು. ಶುಗರು ಟೇಸ್ಟ್ಗೋಸ್ಕರ ಹಾಕೊಳ್ಳೋದು. ಇವಾಗ ಅದು ಏನು ಬಾಯ್ಲ್ ಮಾಡಿರ್ತೀವಲ್ಲ ಗ್ರೀನ್ ಪೀಸ್ ಮತ್ತು ಕ್ಯಾಶ್ಯೂ, ಅದು ಅದರಲ್ಲೇ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಪನ್ನೀರ್ ಹಾಕ್ಕೊಳ್ಬೇಕು. ಪನ್ನೀರ್ ಹಾಕೊಂಡ್ಮೇಲೆ 1 ವಿಸಿಲ್ ಕೂಗಿಸ್ಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಬೇಕು. ಇವಾಗ 1 ವಿಸಿಲ್ ಆಗಿದೆ. ಓಪನ್ ಮಾಡ್ತೀನಿ. ನೋಡಿ ಚೆನ್ನಾಗಿ ಬಂದಿದೆ, ಕಲರ್ ಚೆನ್ನಾಗಿ ಬಂದಿದೆ ಮತ್ತು ಆಯಿಲೆಲ್ಲ ಈ ಥರ ಬಿಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋದು. ಆಯಿಲೆಲ್ಲ ಈ ಥರ ಚೆನ್ನಾಗಿ ಬಿಟ್ಕೊಂಡ್ರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇವಾಗ ಇದು ರೆಡಿ ಆಗಿದೆ. ಇದು ರೈಸ್ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲದರ ಜೊತೆ ಸೆಟ್ ಆಗುತ್ತೆ. ಕೊನೆಯಲ್ಲಿ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ಬಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯ್ತು. ಇವಾಗ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.